ಸಿಎಂ ಸಿದ್ದರಾಮಯ್ಯ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವರ ಮಾತು, ಯಾರು ಯಾವ ಯಾವ ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಉತ್ತರ ಏನಿತ್ತು, ಬಹಳ ಸ್ವಾರಸ್ಯಕರವಾದಂತಹ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಈ ಕ್ಷಣಕ್ಕೆ. ಫ್ಯಾಮಿಲಿಗೂ ಟೈಮ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಅವರ ಫಾಲೋವರ್ಸ್ಗೆ ಮತ್ತೆ ಜನರಿಗೆ ಇದ್ದೇ ಇರುತ್ತೆ. ಧರ್ಮಪತ್ನಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಮನದಾಳದ ಮಾತು, ಸಿಎಂ ಸಿದ್ದರಾಮಯ್ಯ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನ ನಾವು ಕೊಡ್ತಾ ಇದೀವಿ. ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇತ್ತು. ಇನ್ನೊಂದು ಕಡೆಗೆ ಪತ್ನಿ ಬಗ್ಗೆ ಸಿದ್ದರಾಮಯ್ಯ ಅವರು ಯಾವ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ. ಸರ್, ನಿಮ್ಮ ಧರ್ಮಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೊಮ್ಮೆ ಭೇಟಿ ಮಾಡಿಸಿ ಅಂತ ಸಿಎಂಗೆ ದುಂಬಾಲು ಬೀಳುವಂತಹ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಸಂದರ್ಶನದಲ್ಲಿ ಮಾಡ್ತಾರೆ. ನೀವು ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ, ಕುಟುಂಬದ ಜೊತೆಗೆ ಎಂಜಾಯ್ ಮಾಡ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ದಾರೆ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ. 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮ್ಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಕೊಂಡು ಯಾವಾಗ ನಿಮ್ಮದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್. ಹಾಗಾದ್ರೆ ಮಾಡಿಕೊಡಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ, ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು ಸರ್. ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ. ಯಾಕಂದ್ರೆ ತಾವು ಎಲ್ಲರಿಗೂ ಸರ್ ಬಸವಣ್ಣನವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ. ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡಲೇ ಇಲ್ಲ ಸರ್. ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್. ಮಾಡಿಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ? ಗೃಹ ಬಂಧನದಲ್ಲಿ. ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಈಸ್ ಆಲ್ವೇಸ್ ಪವರ್ಫುಲ್. ನಮ್ಮ ಹೋಮ್ ಮಿನಿಸ್ಟರ್ಸ್ ಎಲ್ಲ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಅವ್ರು ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಒಮ್ಮೆ ಭೇಟಿ ಮಾಡಿಸಿ ಅದಕ್ಕೆ ಅಂಥದ್ದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರಲೇ ಇಲ್ಲ. ಏನು ಮಾಡೋಕ್ಕೆ ಅವಕ್ಕೆ ಫೋರ್ಸ್ ಇಲ್ಲ ಇಲ್ಲ, ನಾ ಬಾ ಅಂತ ಕರೆದ್ರು ಬರಲಿಲ್ಲ. ನೀವು ಯಾವತ್ತೂ ಕರ್ಕೊಂಡಾಗ ಅಭ್ಯಾಸ ಮಾಡಿಲ್ಲ ಅಲ್ಲ, ಅಫ್ಕೋರ್ಸ್ ಮೊದಲಿನಿಂದ ಅಭ್ಯಾಸ ಇಲ್ಲ. ಯಾಕೆಂತಂದರೆ ನಾನು ಮದುವೆ 77ರಲ್ಲಿ ಆದೆ. ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 77, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು. ಸೊ ಇದು ಹಿಂಗೆ ಪಾಲಿಟಿಷಿಯನ್ಸ್ಗೊಂದು ಪ್ರಾಬ್ಲಮ್. ಮನೆಗೆ ಕೊಡೋಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ಕಷ್ಟ ಇದೆ. ಈಗ ನಾನು ಅನೇಕ ಸರಿ ಲೇಟಾಗಿ ಬರ್ತೀನಿ, ನಾವು ಹೋಗಿ ಬರೋದ್ರಷ್ಟರೊಳಗಡೆ ಮಲಗಿಬಿಟ್ಟಿರ್ತಾರೆ. ಸರ್ ಈಗ ಆಯ್ತು, ಈಗ ಲಕ್ಷ್ಮಿಯನ್ನ ಕೇಳ್ತಾ ಇದ್ರೆ ಎಲ್ಲರೂ ಕೊಟ್ಟು ನಮ್ಮ ಊಟಕ್ಕೆ ಮಾಡಿ ಒಂದು ಪರಿಚಯ ಮಾಡಿಕೊಡಿ ಸರ್. ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್. ನಮ್ಮನ್ನೆಲ್ಲ ಭವಿಷ್ಯದಲ್ಲಿ ಒಮ್ಮೆ ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಕರೆದ್ಬಿಡಿ ಸರ್, ನಾವೆಲ್ಲ ಬರ್ತೀವಿ. ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮ್ಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ
ಸರ್ ಒಪ್ಕೊಂಡು ಯಾವಾಗ ನಮ್ಮ ನಿಮ್ದು ಒಂದು ಬುಕ್ ವೈಯಕ್ತಿಕ ಬರಿಬೇಕಾಗುತ್ತೆ ಸರ್ ಹಾಗಾದ್ರೆ. ಮಾಡಿಕೊಡಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ, ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರ್ದು. ಸರ್ ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ. ಯಾಕಂದ್ರೆ ತಾವು ಎಲ್ಲರಿಗೂ ಸರ್ ಎಲ್ಲ ಹೆಣ್ಮಕ್ಳಿಗೂ ಬೇಡಿಕೆ. ಬಸವಣ್ಣನವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ. ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡಲೇ ಇಲ್ಲ ಸರ್. ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್. ಮಾಡಿಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ, ಗೃಹ ಬಂಧನದಲ್ಲಿ? ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಈಸ್ ಆಲ್ವೇಸ್ ಪವರ್ಫುಲ್. ನಮ್ಮ ಹೋಮ್ ಮಿನಿಸ್ಟರ್ಸ್ ಎಲ್ಲ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ. ಈಗ ಅವ್ರು ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಒಮ್ಮೆ ಭೇಟಿ ಮಾಡಿಸಿ ಸರ್. ಅದಕ್ಕೆ ಅಂಥದ್ದು ಸ್ವೇರಿಂಗ್ ಇನ್ ಸೆರೆಮನಿಗೆ ಬಾ ಅಂತ ಬರಲೇ ಇಲ್ಲ. ಏನು ಮಾಡೋಕ್ಕೆ ಅವಕ್ಕೆ ಫೋರ್ಸ್ ಇಲ್ಲ ಇಲ್ಲ, ನಾ ಬಾ ಅಂತ ಕರೆದು ಬರಲಿಲ್ಲ. ನೀವು ಯಾವತ್ತೂ ಕರ್ಕೊಂಡೋಗಿ ಅಭ್ಯಾಸ ಮಾಡಿಲ್ಲ ಅಲ್ಲ, ಅಫ್ಕೋರ್ಸ್ ಮೊದಲಿನಿಂದ ಅಭ್ಯಾಸ ಇಲ್ಲ. ಯಾಕೆಂತಂದರೆ ನಾನು ಮದುವೆ 77ರಲ್ಲಿ ಆದೆ. ಮದುವೆ ಆದ ತಕ್ಷಣ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 77, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಡ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು. ಸೊ ಇದು ಹಿಂಗೆ ಪಾಲಿಟಿಷಿಯನ್ಸ್ ಒಂದು ಪ್ರಾಬ್ಲಮ್. ನಾನು ಮನೆಗೆ ಕೊಡೋಕ್ಕೆ ಟೈಮ್ ಟೈಮ್ ಕೊಡೋಕ್ಕಾಗಲ್ಲ, ಕಷ್ಟ ಇದೆ. ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ. ನಾವು ಹೋಗಿ ಬರೋದ್ರಷ್ಟರೊಳಗಡೆ ಮಲಗಿಬಿಟ್ಟಿರ್ತಾರೆ. ಸರ್ ಈಗ ಆಯ್ತು, ಈಗ ಲಕ್ಷ್ಮಿಯನ್ನ ಕೇಳ್ತಾ ಇದ್ರೆ ಒಂದು ಊಟಕ್ಕೆ ಕರೀರಿ, ಎಲ್ಲರೂ ಕೊಟ್ಟು ನಮ್ಮ ಊಟಕ್ಕೆ ಮಾಡಿಸಿ ಒಂದು ಪರಿಚಯ ಮಾಡಿಕೊಡಿ ಸರ್. ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ ಸರ್. ನಮ್ಮನ್ನೆಲ್ಲ ಭವಿಷ್ಯದಲ್ಲಿ ಒಮ್ಮೆ ಆದ್ರೂ ನಾವು ಅಮ್ಮ ಅವ್ರು ನೋಡ್ಬೇಕಂತ ತಾನೆ, ಅಮ್ಮ ಅವ್ರು ನೋಡ್ಬೇಕಂತ ಮಾತಾಡಿ ಒಂದು ಊಟಕ್ಕೆ ಕರೆದ್ಬಿಡಿ ಸರ್, ನಾವೆಲ್ಲ ಬರ್ತೀವಿ. ನೀವು ಗಮನಿಸ್ತಾ ಇದ್ರಿ ಇಷ್ಟೊತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಗಳ ಪ್ರಶ್ನೆ ಹಾಗೂ ಸಿದ್ದರಾಮಯ್ಯ ಅವರ ಉತ್ತರ, ಕೌಟುಂಬಿಕ ಬದುಕಿನ ಬಗ್ಗೆ ಲೋಕಾಭಿರಾಮದ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ಮೂಲಕ ಹೇಳಿದ್ರು. ಆಮೇಲೆ ಅವರ ಪತ್ನಿಯ ಕುರಿತಾಗಿ ಸಾಕಷ್ಟು ಕುತೂಹಲದ ಪ್ರಶ್ನೆಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ ಎ ಜರ್ನಲಿಸ್ಟ್ ಕೇಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಇಷ್ಟು ದಿನ ಜರ್ನಲಿಸ್ಟ್ಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯಗೆ. ಈಗ ಆ ಪೊಸಿಷನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತ್ಕೊಂಡು ಕೇಳಿದ್ರು. ಸೊ ಪತ್ನಿ ಯಾಕೆ ರಾಜಕೀಯದಿಂದ ದೂರ ಉಳಿತಾರೆ, ಮತ್ತೆ ಯಾವುದೇ ರಾಜಕೀಯದ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ಒಮ್ಮೆನೂ ನಮಗೆ ಪರಿಚಯ ಮಾಡಿಸ್ಕೊಟ್ಟಿಲ್ವಲ್ಲ ಯಾಕೆ ಅಂತ ಕೇಳಿದ್ರು. ಸೊ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ಇದೇ ಸಂದರ್ಭದಲ್ಲಿ MC ಸುಧಾಕರ್ ಅವರು ಕೂಡ ಹಾಗೆ ಸ್ವಾರಸ್ಯಕರವಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು.